ಮೊಸರು ಅವಲಕ್ಕಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ. ಮೊಸರು ಅವಲಕ್ಕಿ ಮೊದಲಿಗೆ ಅವಲಕ್ಕಿ ತೊಗೊಂಡು ಚೆನ್ನಾಗಿ 2 ಸರ್ತಿ ತೊಳ್ಕೊಂಡು ಒಂದು 10-15 ನಿಮಿಷ ನೆನೆ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತದೆ ಅಂತೇಳಿ ಹೇಳ್ತಾ ಇದ್ದೀನಿ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ, ಹಿಂಗು, ಶೇಂಗಾ ಬೀಜ ಮತ್ತೊಂದು ಮೊಸರು 1 ಬೌಲು. ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಒಣಮೆಣಸಿನ್ಕಾಯಿ 1, ಹಿಂಗು ಸ್ವಲ್ಪ, ಹಿಂಗು 1-2 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಎಲ್ಲನೂ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಆಮೇಲೆ ನೆನೆಕಿಟ್ಕೊಂಡು ಅವಲಕ್ಕಿ ಏನು ಇರ್ತದಲ್ಲ ಅದಕ್ಕೆ ಮೊಸರು ಹಾಕ್ಕೋಬೇಕು. ಈ ಥರ ಮೊಸರು ಹಾಕ್ಕೊಂಡು ಈ ಥರ ಅಲ್ಲಾಡಿಸ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲನೂ ಮೊಸರು ಹಾಕ್ಕೊಂಡು ಈ ಥರ. ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಬಿಡ್ಬೇಕು ಅದರಲ್ಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಕಲಿಸ್ಕೊಂಡು ಬಿಡ್ಬೇಕು. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಒಗ್ಗರಣೆ ಏನು ಹಾಕಿರ್ತೀವಲ್ಲ ಆ ಒಗ್ಗರಣೆ ಇದರಲ್ಲಿ ಹಾಕ್ಕೋಬೇಕು ಎಲ್ಲನೂ. ಒಗ್ಗರಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ್ಮೇಲೆ ಕೊತ್ತಂಬರಿ ಹಾಕಬೇಕು ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ರುಚಿಕರವಾದ ಮೊಸರು ಅವಲಕ್ಕಿ ರೆಡಿಯಾಗಿದೆ. ಇದು ಇವಾಗ ಬೇಸಿಗೆ ಬರ್ತಾ ಇದೆಯಲ್ಲ, ಬೇಸಿಗೆಗೆ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ತಿಗೂ ಚೆಂದ. ಇದು ಬೇಸಿಗೆ ದಿನದಲ್ಲಿ ಮಾಡ್ಕೊಂಡು ನೋಡಿ ಈ ರೀತಿ.